ಎರಡನೇ ಅಂತಾರಾಷ್ಟ್ರೀಯ ಆಯುರ್ವೇದ ಸಮ್ಮೇಳನದ ಹಿನ್ನೆಲೆಯಲ್ಲಿ ಡ್ರೈವ್ ಫಾರ್ ಆಯುರ್ವೇದ ಅನ್ನುವಂತಹ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ವಿಂಟೇಜ್ ಕಾರ್ಗಳ ರ್ಯಾಲಿಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸುಮಾರು 100-120 ವರ್ಷಕ್ಕೂ ಹಳೆಯ ವಿಂಟೇಜ್ ಕಾರ್ಗಳೇನಿದೆ ಅವುಗಳ ರ್ಯಾಲಿಗೆ ಈಗ ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ನಟ ರಮೇಶ್ ಅರವಿಂದ್ ಅವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ವಿಂಟೇಜ್ ಕಾರ್ಗಳ ಬ್ಯೂಟಿ ಯಾವ ಥರ ಅಂತ ಹೇಳಿದರೆ, ಹಳೆಯ ಕಾರುಗಳು ನೋಡೋರನ್ನು ಒಂದು ರೀತಿಯಲ್ಲಿ ಮೈಸೋರೆಗೊಳಿಸುವಂತೆ, ಮನ ಒಂದು ಕಡೆಯಲ್ಲಿ ಖುಷಿಗೊಳಿಸುವಂತಹ ರೀತಿಯಲ್ಲಿ ಕಾರುಗಳು ಕಂಡು ಬರ್ತಾ ಇರುವಂಥದ್ದು. ಹಳೆಯ ಕಾರುಗಳು ಸುಮಾರು 100-120 ವರ್ಷಕ್ಕೂ ಹೆಚ್ಚು ಹಳೆಯ ಕಾರುಗಳು ಇವತ್ತು ರೋಡಿನಲ್ಲಿ ತನ್ನ ಬ್ಯೂಟಿಯನ್ನು, ತನ್ನ ಕಮಾಲನ್ನು ಮಾಡ್ತಾ ಇದೆ. ಸಾಲಾಗಿ ಒಂದೊಂದು ವಾಹನಗಳು ಹೋಗ್ತಾ ಇರಬೇಕಾದ್ರೂ ಕೂಡ ಅವುಗಳ ಲುಕ್ಕು, ಅವುಗಳ ಸದ್ದಿಗೆ ನೋಡುಗರು ಬೇರೆ ವಾಹನದ ಚಾಲಕರೇನಿರ್ತಾರೆ ತಿರುಗಿ ನೋಡ್ತಾರೆ. ಯಾಕಂತ ಹೇಳಿದರೆ ಆ ವಾಹನಗಳ ಬ್ಯೂಟಿ ಆಗಿದೆ. ಸುಮಾರು 50ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳಿದೆ. ಹಳೆಯ ಕಾರುಗಳನ್ನು ಪ್ರಿಸರ್ವ್ ಮಾಡಿಕೊಂಡು ಆ ಒಂದು ಕಾರುಗಳೇನಿದೆ ಅವುಗಳನ್ನು ರೋಡ್ಗೆ ಓಡಾಡುವ ರೀತಿಯಲ್ಲಿ ಕಂಡೀಷನ್ನ ಮಾಡಿಕೊಂಡು ಆ ಒಂದು ವಾಹನಗಳಿಗೆ ಇವತ್ತು ರ್ಯಾಲಿಯನ್ನು ಮಾಡುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಾರುಗಳು ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪ್ಯಾಷನೈಸ್ಡ್ ಕಾರುಗಳ ಹಿಂದೆ ಹೋಗ್ತಾರೆ. ಆದರೆ ಈ ಹಳೆಯ ಕಾರುಗಳೇನಿರ್ತವೆ ಸುಮಾರು 100-120 ವರ್ಷ 70 ವರ್ಷ ಹಳೆಯ ಕಾರುಗಳು, ಈ ಹಿಂದೆ ರಾಜರುಗಳು ಬ್ರಿಟಿಷರುಗಳು ಯೂಸ್ ಮಾಡಿದಂತಹ ಕಾರುಗಳನ್ನು ಮೇಂಟೈನ್ ಮಾಡ್ತಾ, ಆ ಒಂದು ಕಾರುಗಳನ್ನು ಸರ್ವಿಸ್ ಮಾಡ್ತಾ, ಆ ಕಾರುಗಳನ್ನು ರಿಪೇರಿ ಮಾಡ್ತಾ, ಆ ಒಂದು ಕಾರುಗಳ ಜೊತೆಯಲ್ಲಿ ಒಂದು ಅನನ್ಯವಾದಂತಹ ಭಾವನೆಗಳೊಂದಿಗೆ ಅವುಗಳನ್ನು ಓಡಿಸ್ಕೊಳ್ತಾ ಇವತ್ತು ರ್ಯಾಲಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ವಿಂಟೇಜ್ ಕಾರುಗಳನ್ನು ನೋಡಿದಾಗ ಬೆಂಗಳೂರು ಮಂದಿಗೆ ಒಂದು ಖುಷಿ ಆಗುತ್ತೆ, ಹಳೆಯ ಕಾರುಗಳು ಅಂತ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ವಿಂಟೇಜ್ ಕಾರುಗಳು ಏಕಕಾಲಕ್ಕೆ ಒಟ್ಟಿಗೆ ರ್ಯಾಲಿಯಲ್ಲಿ ಹೋಗ್ತಾ ಇರುವಂಥದ್ದು ಇನ್ನಷ್ಟು ಮೈಸೂರೆಗೊಳಿಸುವಂತೆ ಮಾಡಿರುವಂಥದ್ದು. ಯಾಕಂತ ಹೇಳಿದರೆ ಈ ರೀತಿಯಾದಂಥ ಕಾರುಗಳು ಒಂದು ನೋಡಬೇಕು ಅಂತ ಹೇಳಿದರೆ ಎಲ್ಲಾದರೂ ನಾವು ಈ ಮ್ಯೂಸಿಯಂಗಳಿಗೆ ಹೋಗಬೇಕಾಗತ್ತೆ. ಮತ್ತು ಮ್ಯೂಸಿಯಂಗಳಲ್ಲಿ ಭೇಟಿ ನೀಡಿದರೆ ಮಾತ್ರ ಈ ರೀತಿಯಾದಂಥ ಕಾರುಗಳನ್ನು ನೋಡೋಕ್ಕೆ ಸಿಗುತ್ತೆ. ಆದರೆ ಈ ರೀತಿಯಾದಂಥ ಕಾರುಗಳು ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ರ್ಯಾಲಿಯನ್ನು ಮಾಡ್ತಾ ತನ್ನ ಕಮಾಲನ್ನು ಮಾಡ್ತಾ ಇರುವಂಥದ್ದು. ಅದು ಟೌನ್ ಹಾಲ್ನಿಂದ ಪ್ಯಾಲೇಸ್ ಗ್ರೌಂಡ್ವರೆಗೆ ಒಂದು ರ್ಯಾಲಿಯನ್ನು ನಡೆಸುತ್ತೆ. ಈ ರ್ಯಾಲಿಯಲ್ಲಿ ಸಾಲಾಗಿ ವಿಂಟೇಜ್ ಕಾರುಗಳು ತಮ್ಮ ಹಳೆಯ ಗತ್ತಿನೊಂದಿಗೆ ಹೊಸ ಲುಕ್ಕಿನೊಂದಿಗೆ ಈ ಒಂದು ಕಾರುಗಳು ಬರ್ತಾ ಇರೋದ್ರಿಂದಾಗಿ ರಮೇಶ್ ಅರವಿಂದ್ ಅವರು ಕೂಡ ಈ ಒಂದು ವಿಂಟೇಜ್ ಕಾರ್ನಲ್ಲಿ ರೈಡನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಳೆಯ ಕಾರಿನಲ್ಲಿ ಹೀರೋ ಲುಕ್ಕಿನಲ್ಲಿ ಈ ಒಂದು ವಿಂಟೇಜ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ತಾವು ಕೂಡ ಇದೇ ಕಾರುಗಳನ್ನು ತಮ್ಮ ಚಿತ್ರಕ್ಕೆ ಬಳಸಿದ್ರು. ಹೀಗಾಗಿ ಆ ಒಂದು ವಿಂಟೇಜ್ ಕಾರ್ನಲ್ಲಿ ವಿಂಟೇಜ್ ರ್ಯಾಲಿಯನ್ನು ಮಾಡ್ತಾ ಇವತ್ತು ರಮೇಶ್ ಅರವಿಂದ್ರವ್ರ ಜೊತೆಗೆ ಬಂದಿರುವಂಥ ಅನೇಕರು ಈ ಒಂದು ಕಾರುಗಳ ರ್ಯಾಲಿಯನ್ನು ನೋಡ್ತಾ, ಅದರ ಜೊತೆಗೆ ಆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಆಯುರ್ವೇದದ ಕಡೆಗೆ ನಮ್ಮ ಡ್ರೈವ್ ಇರಲಿ ಅನ್ನುವಂಥ ಒಂದು ಉದ್ದೇಶಕ್ಕೆ ಈ ಒಂದು ರ್ಯಾಲಿಯನ್ನು ನಡೆಸಲಾಗಿದೆ. ಇದಕ್ಕೆ ನಟ ರಮೇಶ್ ಅರವಿಂದ್ ಏನಿದ್ದಾರೆ ಅವ್ರ ಜೊತೆಗೆ ಅನೇಕ ಗಣ್ಯರುಗಳು ಸೇರಿ ಈ ಒಂದು ಡ್ರೈವನ್ನು ಮುಂದುವರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಹಳ ಖುಷಿ ಆಗಿದೆ. ನಾವು ಈ ಕಾರ್ ಜೊತೆ ಹಲವು ಚಿತ್ರಗಳು ಮಾಡಿದ್ವಿ. ನಾವು ಕುರಿಗಳು ಈ ಕಾರ್ ಜೊತೆ ಮಾಡಿದ್ದು. ಇತ್ತೀಚೆಗೆ ರೇ ಅಂತ ಚಿತ್ರಗಳು ಮಾಡಿದ್ವಿ. ಇವರೆಲ್ಲ ಇದನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರೋದು ಇದೆಯಲ್ಲ, ಅದೆಲ್ಲ ಒಂದೊಂದು 110 ವರ್ಷದ ಕಾರುಗಳೆಲ್ಲ ಇದೆ ಇಲ್ಲಿ. ಆದರೆ ಈಗಲೂ ರನ್ನಿಂಗ್ ಕಂಡೀಷನ್ ಇಟ್ಟು ಈಗಲೂ ಪಾಲಿಷ್ ಮಾಡಿಟ್ಟು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಐ ಥಿಂಕ್ ಇಟ್ಸ್ ಅ ಲವ್ ಫಾರ್ ಕಾರ್ಸ್ ದಟ್ ದೇ ಹ್ಯಾವ್. ಆ್ಯಂಡ್ ಇವ್ರು ತೊಗೊಂಡಿರುವಂಥ ಈ ಸ್ಲೋಗನ್ ಇದೆಯಲ್ಲ, ಡ್ರೈವ್ ಆಯುರ್ವೇದ ಫಾರ್ವರ್ಡ್ ಅಂತ, ಅದು ನನಗೆ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಅವರು ರೆಟ್ರೋ ಟು ಮೆಟ್ರೋ ಅನ್ನೋ ಸ್ಲೋಗನ್ನ ಇಟ್ಕೊಂಡು 2ನೇ ಆಯುರ್ವೇದ ವಿಶ್ವ ಸಮ್ಮೇಳನ 25ನೇ ತಾರೀಕಿಂದ ಬೆಂಗಳೂರು ಪ್ಯಾಲೇಸಲ್ಲಿ ನಡೆಯುತ್ತೆ. ಅದರ ಸಂಕೇತವಾಗಿ ಈ ಕಾರ್ಸನ್ನ ಇಟ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ, ಒಂದು ವಿಷಯನ ಹೇಗೆ ಡ್ರೈವ್ ಫಾರ್ವರ್ಡ್ ಅನ್ನೋದಂದರೆ ಕಾನ್ಸ್ಟೆಂಟ್ ವಿಜಿಲ್ ಅಷ್ಟೇ, ನಿರಂತರ ಗಮನ ಕೊಟ್ಟರೆ ಯಾವುದನ್ನು ಬೇಕಾದ್ರೆ ಯು ಕ್ಯಾನ್ ಡ್ರೈವ್ ಇಟ್ ಫಾರ್ವರ್ಡ್. ಎರಡನೇ ಅಂತಾರಾಷ್ಟ್ರೀಯ ಆಯುರ್ವೇದ ಸಮ್ಮೇಳನದ ಹಿನ್ನೆಲೆಯಲ್ಲಿ ಡ್ರೈವ್ ಫಾರ್ ಆಯುರ್ವೇದ ಅನ್ನುವಂತಹ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ವಿಂಟೇಜ್ ಕಾರ್ಗಳ ರ್ಯಾಲಿಯನ್ನು ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸುಮಾರು 100-120 ವರ್ಷಕ್ಕೂ ಹಳೆಯ ವಿಂಟೇಜ್ ಕಾರ್ಗಳೇನಿದೆ ಅವುಗಳ ರ್ಯಾಲಿಗೆ ಈಗ ಚಾಲನೆಯನ್ನು ನೀಡ್ತಾ ಇರುವಂಥದ್ದು. ನಟ ರಮೇಶ್ ಅರವಿಂದ್ ಅವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ವಿಂಟೇಜ್ ಕಾರ್ಗಳ ಬ್ಯೂಟಿ ಯಾವ ಥರ ಅಂತ ಹೇಳಿದರೆ, ಹಳೆಯ ಕಾರುಗಳು ನೋಡೋರನ್ನು ಒಂದು ರೀತಿಯಲ್ಲಿ ಮೈಸೋರೆಗೊಳಿಸುವಂತೆ, ಮನ ಒಂದು ಕಡೆಯಲ್ಲಿ ಖುಷಿಗೊಳಿಸುವಂತಹ ರೀತಿಯಲ್ಲಿ ಕಾರುಗಳು ಕಂಡು ಬರ್ತಾ ಇರುವಂಥದ್ದು.
ಹಳೆಯ ಕಾರುಗಳು ಸುಮಾರು 100-120 ವರ್ಷಕ್ಕೂ ಹೆಚ್ಚು ಹಳೆಯ ಕಾರುಗಳು ಇವತ್ತು ರೋಡಿನಲ್ಲಿ ತನ್ನ ಬ್ಯೂಟಿಯನ್ನು ತನ್ನ ಕಮಾಲನ್ನು ಮಾಡ್ತಾ ಇದೆ. ಸಾಲಾಗಿ ಒಂದೊಂದು ವಾಹನಗಳು ಹೋಗ್ತಾ ಇರಬೇಕಾದ್ರೂ ಕೂಡ ಅವುಗಳ ಲುಕ್ಕು ಅವುಗಳ ಸದ್ದಿಗೆ ನೋಡುಗರು ಬೇರೆ ವಾಹನದ ಚಾಲಕರೇನಿರ್ತಾರೆ ತಿರುಗಿ ನೋಡ್ತಾರೆ. ಯಾಕಂತ ಹೇಳಿದರೆ ಆ ವಾಹನಗಳ ಬ್ಯೂಟಿ ಆಗಿದೆ. ಸುಮಾರು 50ಕ್ಕೂ ಹೆಚ್ಚು ವಿಂಟೇಜ್ ಕಾರುಗಳಿದೆ. ಹಳೆಯ ಕಾರುಗಳನ್ನು ಪ್ರಿಸರ್ವ್ ಮಾಡಿಕೊಂಡು ಆ ಒಂದು ಕಾರುಗಳೇನಿದೆ ಅವುಗಳನ್ನು ರೋಡ್ಗೆ ಓಡಾಡುವ ರೀತಿಯಲ್ಲಿ ಕಂಡೀಷನ್ನ ಮಾಡಿಕೊಂಡು ಆ ಒಂದು ವಾಹನಗಳಿಗೆ ಇವತ್ತು ರ್ಯಾಲಿಯನ್ನು ಮಾಡುವಂಥದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕಾರುಗಳು ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪ್ಯಾಷನೈಸ್ಡ್ ಕಾರುಗಳ ಹಿಂದೆ ಹೋಗ್ತಾರೆ. ಆದರೆ ಈ ಹಳೆಯ ಕಾರುಗಳೇನಿರ್ತವೆ ಸುಮಾರು 100-120 ವರ್ಷ 70 ವರ್ಷ ಹಳೆಯ ಕಾರುಗಳು, ಈ ಹಿಂದೆ ರಾಜರುಗಳು ಬ್ರಿಟಿಷರುಗಳು ಯೂಸ್ ಮಾಡಿದಂತಹ ಕಾರುಗಳನ್ನು ಮೇಂಟೈನ್ ಮಾಡ್ತಾ ಆ ಒಂದು ಕಾರುಗಳನ್ನು ಸರ್ವಿಸ್ ಮಾಡ್ತಾ ಆ ಕಾರುಗಳನ್ನು ರಿಪೇರಿ ಮಾಡ್ತಾ ಆ ಒಂದು ಕಾರುಗಳ ಜೊತೆಯಲ್ಲಿ ಒಂದು ಅನನ್ಯವಾದಂತಹ ಭಾವನೆಗಳೊಂದಿಗೆ ಅವುಗಳನ್ನು ಓಡಿಸ್ಕೊಳ್ತಾ ಇವತ್ತು ರ್ಯಾಲಿಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ವಿಂಟೇಜ್ ಕಾರುಗಳನ್ನು ನೋಡಿದಾಗ ಬೆಂಗಳೂರು ಮಂದಿಗೆ ಒಂದು ಖುಷಿ ಆಗುತ್ತೆ, ಹಳೆಯ ಕಾರುಗಳು ಅಂತ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ವಿಂಟೇಜ್ ಕಾರುಗಳು ಏಕಕಾಲಕ್ಕೆ ಒಟ್ಟಿಗೆ ರ್ಯಾಲಿಯಲ್ಲಿ ಹೋಗ್ತಾ ಇರುವಂಥದ್ದು ಇನ್ನಷ್ಟು ಮೈಸೂರುಗೊಳಿಸುವಂತೆ ಮಾಡಿರುವಂಥದ್ದು. ಯಾಕಂತ ಹೇಳಿದರೆ ಈ ರೀತಿಯಾದಂಥ ಕಾರುಗಳು ಒಂದು ನೋಡಬೇಕು ಅಂತ ಹೇಳಿದರೆ ಎಲ್ಲಾದರೂ ನಾವು ಈ ಮ್ಯೂಸಿಯಂಗಳಿಗೆ ಹೋಗಬೇಕಾಗತ್ತೆ. ಮತ್ತು ಮ್ಯೂಸಿಯಂಗಳಲ್ಲಿ ಭೇಟಿ ನೀಡಿದರೆ ಮಾತ್ರ ಈ ರೀತಿಯಾದಂಥ ಕಾರುಗಳನ್ನು ನೋಡೋಕ್ಕೆ ಸಿಗುತ್ತೆ. ಆದರೆ ಈ ರೀತಿಯಾದಂಥ ಕಾರುಗಳು ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ರ್ಯಾಲಿಯನ್ನು ಮಾಡ್ತಾ ತನ್ನ ಕಮಾಲನ್ನು ಮಾಡ್ತಾ ಇರುವಂಥದ್ದು. ಅದು ಟೌನ್ ಹಾಲ್ನಿಂದ ಏನು ಪ್ಯಾಲೇಸ್ ಗ್ರೌಂಡ್ವರೆಗೆ ಒಂದು ರ್ಯಾಲಿಯನ್ನು ನಡೆಸುತ್ತೆ. ಈ ರ್ಯಾಲಿಯಲ್ಲಿ ಸಾಲಾಗಿ ವಿಂಟೇಜ್ ಕಾರುಗಳು ತಮ್ಮ ಹಳೆಯ ಗತ್ತಿನೊಂದಿಗೆ ಹೊಸ ಲುಕ್ಕಿನೊಂದಿಗೆ ಈ ಒಂದು ಕಾರುಗಳು ಬರ್ತಾ ಇರೋದ್ರಿಂದಾಗಿ ರಮೇಶ್ ಅರವಿಂದ್ ಅವರು ಕೂಡ ಈ ಒಂದು ವಿಂಟೇಜ್ ಕಾರ್ನಲ್ಲಿ ರೈಡನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹಳೆಯ ಕಾರಿನಲ್ಲಿ ಹೀರೋ ಲುಕ್ಕಿನಲ್ಲಿ ಈ ಒಂದು ವಿಂಟೇಜ್ ರ್ಯಾಲಿಯನ್ನು ಮಾಡ್ತಾ ಇರ್ತಾರೆ. ಹಿಂದೆ ತಾವು ಕೂಡ ಇದೇ ಕಾರುಗಳನ್ನು ತಮ್ಮ ಚಿತ್ರಕ್ಕೆ ಬಳಸಿದ್ರು. ಹೀಗಾಗಿ ಆ ಒಂದು ವಿಂಟೇಜ್ ಕಾರ್ನಲ್ಲಿ ವಿಂಟೇಜ್ ರ್ಯಾಲಿಯನ್ನು ಮಾಡ್ತಾ ಇವತ್ತು ರಮೇಶ್ ಅರವಿಂದ್ರವ್ರ ಜೊತೆಗೆ ಅನೇಕರು ಈ ಒಂದು ಕಾರುಗಳ ರ್ಯಾಲಿಯನ್ನು ನೋಡ್ತಾ ಅದರ ಜೊತೆಗೆ ಆ ಒಂದು ರ್ಯಾಲಿಯಲ್ಲಿ ಭಾಗಿಯಾಗ್ತಾ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಒಂದು ಕಡೆಯಲ್ಲಿ ಆಯುರ್ವೇದದ ಕಡೆಗೆ ನಮ್ಮ ಡ್ರೈವ್ ಇರಲಿ ಅನ್ನುವಂಥ ಒಂದು ಉದ್ದೇಶಕ್ಕೆ ಈ ಒಂದು ರ್ಯಾಲಿಯನ್ನು ನಡೆಸಲಾಗಿದೆ. ಇದಕ್ಕೆ ನಟ ರಮೇಶ್ ಅರವಿಂದ್ ಏನಿದ್ದಾರೆ ಅವ್ರ ಜೊತೆಗೆ ಅನೇಕ ಗಣ್ಯರುಗಳು ಸೇರಿ ಈ ಒಂದು ಡ್ರೈವನ್ನು ಮುಂದುವರಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಹಳ ಖುಷಿ ಆದ ಇದು. ನಾವು ಈ ಕಾರ್ ಜೊತೆ ಹಲವು ಚಿತ್ರಗಳು ಮಾಡಿದ್ವಿ. ನಾವು ಕುರಿಗಳು ಈ ಕಾರ್ ಜೊತೆ ಮಾಡಿದ್ದು. ಇತ್ತೀಚೆಗೆ ರೇ ಅಂತ ಚಿತ್ರಗಳು ಮಾಡಿದ್ವಿ. ಇವರೆಲ್ಲ ಇದನ್ನು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿರೋದು ಇದೆಯಲ್ಲ, ಅದೆಲ್ಲ ಒಂದೊಂದು 100-110 ವರ್ಷದ ಕಾರುಗಳೆಲ್ಲ ಇದೆ ಇಲ್ಲಿ. ಆದರೆ ಈಗಲೂ ರನ್ನಿಂಗ್ ಕಂಡೀಷನ್ ಇಟ್ಟು ಈಗಲೂ ಪಾಲಿಷ್ ಮಾಡಿಟ್ಟು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ. ಐ ಥಿಂಕ್ ಇಟ್ಸ್ ಅ ಲವ್ ಫಾರ್ ಕಾರ್ಸ್ ದಟ್ ದೇ ಹ್ಯಾವ್. ಆ್ಯಂಡ್ ಇವ್ರು ತೊಗೊಂಡಿರುವಂಥ ಈ ಸ್ಲೋಗನ್ ಇದೆಯಲ್ಲ, ಡ್ರೈವ್ ಆಯುರ್ವೇದ ಫಾರ್ವರ್ಡ್ ಅಂತ, ಅದು ನನಗೆ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಅವರು ರೆಟ್ರೋ ಟು ಮೆಟ್ರೋ ಅನ್ನೋ ಸ್ಲೋಗನ್ನ ಇಟ್ಕೊಂಡು 2ನೇ ಆಯುರ್ವೇದ ವಿಶ್ವ ಸಮ್ಮೇಳನ 25ನೇ ತಾರೀಕಿಂದ ಬೆಂಗಳೂರು ಪ್ಯಾಲೇಸಲ್ಲಿ ನಡೆಯುತ್ತೆ. ಅದರ ಸಂಕೇತವಾಗಿ ಈ ಕಾರ್ಸ್ನ ಇಟ್ಕೊಂಡಿದ್ದಾರೆ. ನಾನು ಅದನ್ನೇ ಹೇಳ್ತಿದ್ದೆ, ಒಂದು ವಿಷಯನ ಹೇಗೆ ಡ್ರೈವ್ ಫಾರ್ವರ್ಡ್ ಅನ್ನೋದಂದರೆ ಕಾನ್ಸ್ಟೆಂಟ್ ವಿಜಿಲ್ ಅಷ್ಟೇ, ನಿರಂತರ ಗಮನ ಕೊಟ್ಟರೆ ಯಾವುದನ್ನು ಬೇಕಾದ್ರೆ ಯು ಕ್ಯಾನ್ ಡ್ರೈವ್ ಇಟ್ ಫಾರ್ವರ್ಡ್.